ನಮ್ಮದ ಗ್ರಾಹಕರೇ ಸ್ವಲ್ಪ ಇಂಥ ಗಮನವಿಟ್ಟು ಕೇಳಿ. ಇದು ನಮ್ಮ ಬಿಜಾಪುರದ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ತಾವು ಯಾರಾದರೂ ಕೂಡ ಹಳೆಯ ಕರೆಂಟ್ ವಿದ್ಯುತ್ ಬಿಲ್ ಬಾಕಿಯನ್ನ ಉಳಿಸಿಕೊಂಡಿದ್ರಪ್ಪ ಅಂದ್ರ ಈ ಕೂಡಲೇ ತಾವು ಕರೆಂಟ್ ಬಿಲ್ ಅನ್ನು ತುಂಬಬೇಕಾಗಿ ವಿನಂತಿ. ಅಂದ್ರೆ ಗೃಹ ಜ್ಯೋತಿಗಿಂತ ಹೆಚ್ಚಿಗೆ ಬಳಕೆ ಮಾಡಿದಂತ ಕರೆಂಟ್ ಅನ್ನ ಬಾಕಿಯನ್ನ ತಾವು ಉಳಿಸಿಕೊಂಡಿದ್ರಪ್ಪ ಅಂದ್ರ ಈ ಕೂಡಲೇ ಬಾಕಿಯನ್ನ ತುಂಬಬೇಕು. ಗ್ರಾಹಕರೇ, ಪಡಗಾನೂರು ಗ್ರಾಮದ ಗ್ರಾಹಕರೇ ಸ್ವಲ್ಪ ಇತ್ತ ಗಮನವಿಟ್ಟು ಕೇಳಿ. ಇದು ನಮ್ಮ ದೇವರುಪ್ಪರಿಗೆ ಉಪವಿಭಾಗದ ಪ್ರಕಟಣೆ. ಗ್ರಾಹಕರೇ, ಪಡಗಾನೂರು ಗ್ರಾಮದ ಗ್ರಾಹಕರು ಸ್ವಲ್ಪ ಇತ್ತ ಗಮನವಿಟ್ಟು ಕೇಳಿ. ತಾವು ಯಾರಾದ್ರೂ ಕೂಡ ಒಂದು ಕರೆಂಟ್ ಬಿಲ್ ಅನ್ನ ಬಾಕಿಯನ್ನ ಉಳಿಸಿಕೊಂಡಿದ್ರಪ್ಪ ಅಂದ್ರ ಈ ಕೂಡಲೇ ತಾವು ಕರೆಂಟ್ ಬಿಲ್ ಅನ್ನ ತುಂಬಬೇಕು. ಗ್ರಾಹಕರೇ, ಒಂದ್ ವೇಳೆ ಕರೆಂಟ್ ಬಿಲ್ ಅನ್ನು ತುಂಬದೇ ಹೋದರೆ ನಿಮ್ಮ ಮನೆಯ ಕರೆಂಟ್ ಅನ್ನ ನಮ್ಮ ಸಿಬ್ಬಂದಿಯವರು ಬಂದು ಯಾವುದೇ ನಿಮಗೆ ಮುನ್ಸೂಚನೆಯನ್ನ ತಿಳಿಸದೆ ನಿಮ್ಮ ಮನೆಯ ಕರೆಂಟ್ ಅನ್ನ ಬಂದ್ ಮಾಡಲಾಗುವುದು. ಗ್ರಾಹಕರೇ, ಯಾರಾದ್ರೂ ಕೂಡ ಕಟಬಾಕಿದಾರರಿದ್ರಂದ್ರ ಅಂದ್ರೆ ಗೃಹ ಜ್ಯೋತಿಗಿಂತ ಹೆಚ್ಚಿಗೆ ಬಳಕೆ ಮಾಡಿದಂತ ಕರೆಂಟ್ ಅನ್ನ ಬಾಕಿಯನ್ನ ಉಳಿಸಿಕೊಂಡಿದ್ರಂದ್ರ ಈ ಕೂಡಲೇ ತಾವು ಕರೆಂಟ್ ಬಿಲ್ ಅನ್ನು ತುಂಬಬೇಕು. ಮತ್ತು ಯುಎನ್ಐಪಿ ಅಂದ್ರೆ ಅಕ್ರಮ ಸಂಗ್ರಹಣಾ ಯೋಜನೆಯಲ್ಲಿ 2018 ಸ್ಕೀಮ್ನಲ್ಲಿ ನಾವು 50 ರೂಪಾಯಿಯನ್ನು ಡಿಪಾಸಿಟ್ ತಗೊಂಡು 6 ನಂಬರ್ ತಗೊಂಡಿದ್ವಿ. ಅದರ ಒಂದು ಭದ್ರತೆ ಠೇವಣಿ ಅಮೌಂಟ್ ಅನ್ನ ತಾವು ಕೂಡ ಅದ ಅಮೌಂಟ್ ಅನ್ನು ತುಂಬಬೇಕು. ಒಂದು ವೇಳೆ ಭದ್ರತಾ ಅಮೌಂಟ್ ಅನ್ನು ತುಂಬದೇ ಹೋದರೆ ನಿಮ್ಮ ಪಂಪ್ಸೆಟ್ಟಿನ ಸಾಲವನ್ನು ಕಡಿತಗೊಳಿಸಲಾಗುವುದು. ಆದ್ದರಿಂದ ಗ್ರಾಹಕರು ಅನಧಿಕೃತವಾಗಿ ಅಕ್ರಮವಾಗಿ ಯಾರಾದರೂ ಕೂಡ ನಮ್ಮ ವಿದ್ಯುತ್ ಅನ್ನ ಬಳಕೆ ಮಾಡದಿದ್ದರೆ ನಿಮಗೆ ಯಾವುದೇ ಒಂದು ಕಾನೂನು ಪ್ರಕಾರ ಶಿಸ್ತನ್ನು ಜರುಗಿಸಲಾಗುವುದು. ಆದ್ದರಿಂದ ಪಡಗಾನೂರು ಗ್ರಾಮದ ಗ್ರಾಹಕರೇ ಸ್ವಲ್ಪ ಇತ್ತ ಗಮನವಿಟ್ಟು ಕೇಳಿ. ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಬಿಲ್ ಇರ್ಬೋದು, ಒಂದು ಗೃಹ ಜ್ಯೋತಿಗಿಂತ ಹೆಚ್ಚಿಗೆ ಬಳಕೆ ಮಾಡಿದಂತ ಕರೆಂಟ್ ಬಿಲ್ ಅನ್ನು ತಾವು ಬಾಕಿ ಉಳಿಸಿಕೊಂಡಿದ್ರಪ್ಪ ಅಂದ್ರೆ ತಾವು ತುಂಬಲೇಬೇಕು. ಮತ್ತು ಒಂದು 200 ಯೂನಿಟ್ ಗೃಹ ಜ್ಯೋತಿಗಿಂತ 200 ಯೂನಿಟ್ಗಿಂತ ಹೆಚ್ಚಿಗೆ ಬಳಕೆ ಮಾಡುತ್ತಿರ್ತಕ್ಕಂಥ ಗ್ರಾಹಕರು ಕೂಡ ಒಂದು ಸ್ಕೀಮ್ ಇದೆ. ಏನಂದ್ರೆ ಪ್ರಧಾನಮಂತ್ರಿ ಸೂರ್ಯಘರ್ ಅಂದ್ರೆ ಸೋಲಾರ್ ಒಂದು ಸ್ಕೀಮ್ ಇದೆ. ಅಂದ್ರ ನೀವು ಪ್ರಧಾನಮಂತ್ರಿ ಸೂರ್ಯಘರ್ ಅಂದ್ರೆ ಮುಕ್ತಿ ಬಿಸಿಲಿ ಯೋಜನೆ ಅಂತ ಒಂದು ಪ್ರಧಾನಮಂತ್ರಿ 200 ಯೂನಿಟ್ಗಿಂತ ಹೆಚ್ಚಿಗೆ ಬಳಕೆ ಮಾಡುತ್ತಿರ್ತಕ್ಕಂಥ ಗ್ರಾಹಕರು ಕೂಡ ಒಂದು ಸೋಲಾರ್ ಅನ್ನು ಅಳವಡಿಸಿಕೊಡಬಹುದು. ಆ ಸೋಲಾರ್ ಇಂದ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಗ್ರಾಹಕರೇ, ಸ್ವಲ್ಪ ಹೊತ್ತು ಗಮನವಿಟ್ಟು ಕೇಳಿ. ಇದು ನಮ್ಮ ಬಿಜಾಪುರದ ಮೇಲಾಧಿಕಾರಿ ಆದೇಶದ ಪ್ರಕಾರ, ಇದು ನಮ್ಮ ದೇವರಿಪ್ಪ ಕೆಬಿ ಅವರ ಒಂದು ಪ್ರಕಟಣೆ. ಗ್ರಾಹಕರೇ, ಯಾರಾದರೂ ಕೂಡ ಕಟ್ ಬಾಕಿದಾರರಿರ್ತಕ್ಕಂಥ ಗ್ರಾಹಕರು ಅಂದ್ರೆ ಹಳೆಯ ಬಾಕಿಯನ್ನು ಯಾರಾದ್ರೂ ಉಳಿಸಿಕೊಂಡಿದ್ರಪ್ಪ ಅಂದ್ರೆ ಈ ಕೂಡಲೇ ತಾವು ಕರೆಂಟ್ ಬಿಲ್ ಅನ್ನು ತುಂಬದೇ ಹೋದರೆ, ಹಳೆಯ ಬಾಕಿಯನ್ನು ತುಂಬದೇ ಹೋದರೆ ನಿಮ್ಮ ಮನೆಯ ಕರೆಂಟ್ ಅಥವಾ ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಸಾವರ್ ಇರ್ಬೋದು, ಒಂದು ಪಂಪ್ಸೆಟ್ ಇರ್ಬೋದು ಅಥವಾ ಮನೆ ಇರ್ಬೋದು, ನಿಮಗೆ ಸಂಬಂಧಪಟ್ಟ ಯಾವುದೇ ಒಂದು ಮನೆ ಇತ್ತಪ್ಪ ಅಂದ್ರೆ ನಮ್ಮ ವಿದ್ಯುತ್ ಸಿಬ್ಬಂದಿಗಳು ಬಂದು ನಿಮಗೆ ತಿಳಿಸೋದು ಒಂದು ಸೂಚನೆ ತಿಳಿಸಲಾರದೆ ನಿಮ್ಮ ಮನೆಯ ಕರೆಂಟ್ ಅನ್ನ ನಿಮ್ಮ